ಎಲ್ಲರಿಗೂ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಗದ್ದೆ ಗೊಬ್ಬರ ಹಾಕೋದಿತ್ತು. ಸೊ ಇವಾಗ ಗೊಬ್ಬರದ ಚೀಲ ಹೇರ್ಕೊಂಡು ಹೊರಟಿದ್ದೀವಿ, ನಾನು ಮತ್ತು ನಮ್ಮಪ್ಪ. ಇದೇ ಗೊಬ್ಬರದ ಚೀಲ. ಸ್ವಲ್ಪ ಮುಂದೆ ಹೋಗ್ಬೇಕು, ಭಾಳ ಹತ್ರ ಹತ್ತು. ಫಸ್ಟಿನ ಸಲ ನಾವು ನೆಟ್ಟಿ ಮಾಡ್ಬೇಕಾದ್ರೆ ಕೊಟ್ಟಿದ್ದು 16 ಅಂತೇಳಿ. ಇದು ಕೂಡ NPKನೇ. ಇದು ಕೂಡ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, 4 ಪಟ್ಟಷ್ಟು ಜಾಸ್ತಿ, 4 ಪಾಯಿಂಟ್ ಜಾಸ್ತಿ ಅಷ್ಟೇ. 20, 13 ಓಡಾಯ್ತು. ಈಗ ಗದ್ದೆಗೆ ಹೊರಡ್ತೀವಿ. ಹೋಗ್ಲಿ. ಸಣ್ಣ ಬಕೆಟ್ ಸಾಕಾ ನಿಮ್ಗೆ? ಸಣ್ಣ ಬಕೆಟ್ ಸಾಕಾ? ಸರಿ ಹೋಣ. ದಯವಿಟ್ಟು ಗೌಡ್ರು ನಿಧಾನ ಹೋಗ್ಬೇಕು, ರೋಡ್ ಸರಿ ಇಲ್ಲ. ಹಳೆ ಹುಲಿ ಟಿಲ್ಲರ್ ಓಡಿಸೋದ್ರಲ್ಲಿ ಎತ್ತಿನ ಕೈಯೋ. ತೋಟದ ಹತ್ರ ಇನ್ನೇನ್ ಬಂದ್ವಿ. ಈಗ ಇಳಿದು ಗೇಟ್ ತೆಗಿತೀನಿ. ನಮ್ಮ ಗೌಡ್ರು ಬರ್ತಾರೆ ಈಗ. ತೋಟದ ಮಧ್ಯನೇ ದಾರಿ ಉಂಟು ಗದ್ದೆಗೆ ಹೋಗ್ಲಿಕ್ಕೆ, ಆರಾಮಾಗಿ ಹೋಗ್ಬೋದು. ಗದ್ದೆ ಕಾಣಿಸ್ತಿದೆ ಅನ್ಕೊಂತೀನಿ ನಿಮ್ಗೆಲ್ಲರಿಗೂ. ನೋಡ್ಬೋದು ಇಲ್ಲಿ ನಮ್ಮ ತೋಟ. ಅದು ಮನೆ ಕಾಣ್ತಾ ಇರೋದು ಅಂದ್ರೆ ಮೋಟ್ರ್ ಇದೆ ಒಳಗಡೆ, ಸ್ವಿಚ್ಚು ಎಲ್ಲ ಇದೆ. ಮೋಟ್ರ್ ಆನ್ ಮಾಡಲಿಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಪೂರ್ತಿ ಅದರಲ್ಲೇ ಸೆಟಪ್ ಆಗಿರೋದು. ಇದು ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಕಡೆಯಲ್ಲಿ ಎಲ್ಲ ಕಡೆನೂ ನೋಡಿರ್ತೀರಾ. ರಿವರ್ಸ್ ಅಂತೂ ಕರೆಕ್ಟಾಗಿ ಓಡಿಸಲ್ಲಪ್ಪ. ಛೇ, ಎಂತ ಜನ ಮಾರ್ರ ನೀವು. ಬರ್ಲಿ. ಸಾಕು. ಈಗ ಮತ್ತೆ ಸ್ಟ್ರೈಟ್ ಮಾಡ್ರಿ. ಬರ್ಲಿ ಹೊಲ್ಡೆ. ಇನ್ನೊಂಚೂರು ಬರ್ಲಿ. ಇರ್ಲಿ, ಇನ್ನೊಂಚೂರು ಬರ್ರಿ. 1-2 ಹೆಜ್ಜೆ ಜಾಸ್ತಿ ಇಡ್ಬೇಕಾಗ್ತಿತ್ತು ಅದಕ್ಕೆ. ಈಗ ಗೊಬ್ಬರನ ಬಕೆಟಿಗೆ ಮತ್ತೆ ಇದಕ್ಕೆಲ್ಲ ತುಂಬ್ಕೊಂಡ್ವಿ. ಮತ್ತೀಗ ನಮ್ಮ ಮನೆಗೆ ಬಂದಿರೋ ಬೊಮ್ಮಕ್ಕವರು ಆಲ್ರೆಡಿ ಹಾಕ್ತಿದ್ದಾರೆ ಈಗ ಗೊಬ್ಬರನ. ಚೆನ್ನಾಗಿ ಹಾಕ್ರಿ ಆಯ್ತಾ. ಇದಾ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆಲ್ಲ ಹೋಗುತ್ತೆ. ಈಗ ಅಮೆರಿಕದಲ್ಲಿ ಕೂತವರು ನೋಡ್ತಾರೆ ಈಗ ಪೊಮ್ಮಕ್ಕ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ಆಲ್ರೆಡಿ ಹಾಕಾಯ್ತು ಗೊಬ್ಬರನ. ಈಗ ನೋಡಬೇಕು ನೆಕ್ಸ್ಟ್ ಏನು ಕೆಲಸ ಅಂತ. ಈಗ ತಣ್ಣಗೆ ನೀರು ಕುಡ್ಕೊಂಡು 5 ನಿಮಿಷ ರೆಸ್ಟ್ ತೊಗೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. ಇವಾಗಷ್ಟೇ ಊಟ ಆಗಿ ರೆಸ್ಟ್ ಮಾಡಿದ್ವಿ. ಈಗಷ್ಟೇ ಗದ್ದೆಯಿಂದ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಇವಾಗಷ್ಟೇ ದನ ಎಲ್ಲ ಕಟ್ಟಾಕಿದ್ರು ನಮ್ಮ ಮನೆಗೆ ಬಂದರೆ ಪೊಮ್ಮಕ್ಕ ಕಲಿಸಿದ್ರು. ಈಗ ಅವ್ರಿಗೆ ಹುಲ್ಲಾಕ್ತಿದ್ದಾರೆ. ಈಗ ಕೆಳಗಡೆ ಮತ್ತೆ ತೋಟಕ್ಕೆ ಹೋಗಬೇಕು. ಮೆಣಸಿನ ಬಳ್ಳಿ ಹತ್ರ ಬಳ್ಳಿ ಎಲ್ಲ ಬೆಳೆದಿದೆ, ಅದನ್ನು ಕಿತ್ತಾಕಬೇಕು. ಸುಮಾರು ಕೆಲಸಗಳು ಆಗುತ್ತೆ. ಈಗ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ.
ಬೊಮ್ಮಕ್ಕನ್ ಭಯಂಕರ ಫಾಸ್ಟ್ ಕೆಲಸನಪ್ಪ. ದನ ಕಟ್ಟಾಕಿ ಹುಲ್ಲಾಕಿ ಮುಸ್ರಿನೂ ಕೊಟ್ಟಾಯ್ತಲ್ಲ ಬೊಮ್ಮಕ್ಕ, ಮುಸ್ರಿನೂ ಕೊಟ್ಟಾಯ್ತು. ಸೂಪರ್ ಫಾಸ್ಟ್ ಬಿಡಿ ನೀವು, ನನಗಿಂತ ಫಾಸ್ಟು, ನೆಕ್ಸ್ಟ್ ಲೆವೆಲ್ಲು. ಆರಾಮಣ್ರೋ. ಅದೇ ಇವಾಗ ತೋಟಕ್ಕೆ ಹೊರಟ್ವಿ. ಈಗ ಏಣಿ ಒಂದು ತಗೊಂಡು ತೋಟಕ್ಕೆ ಹೋಗ್ಬೇಕು. ಮೆಣಸಿನ ಬಳ್ಳಿ ಕಟ್ಟಾಕತ್ತಿದೆ. ಏಣಿನ ತಗೊಬಂದು ನಮ್ಮ ತೆಂಗಿನ ಹಿತ್ತಲಲ್ಲಿ, ತೆಂಗಿನ ಕೆಲವರು ಫ್ಲಾಟ್ ಅಂತ ಕರೀತಾರೆ, ತೆಂಗಿನ ಹಿತ್ತಲಲ್ಲಿ ಇಟ್ಟಿರ್ತೀವಿ ನಾವು. ಒಂದು ಇದು ಹೆಚ್ಚು ಕಮ್ಮಿ 20 ಅಡಿ ಏಣಿ, 20-25 ಅಡಿ ಏಣಿ ಅದು. ನನ್ನ ತೆಂಗಿನ ಪ್ಲಾಟ್ ಇದು ನೋಡ್ಬೋದು. ಕೆಸ ಬೆಳೆದು ಹೋಗಿದೆ ಅಪ್ಪ. ಇಲ್ಲೂ ಇಲ್ವಲ್ಲ, ಎಲ್ಲೋಯ್ತು ನೋಡೋಣ, ಸಿಗುತ್ತೆ. ಓ ಅಲ್ಲಿದೆ, ಆ ಮರದ ಹತ್ರ ಇದೆ. ಓಕೆ, ಹಬ್ಬಕ್ಕೆ ಮಾವಿನೆಲ್ಲ ಕೊಯ್ಯಕ್ಕೆ ಅಂತೇಳಿ ಎಣ್ಣೆ ಅಲ್ಲಿ ಹಾಕ್ಕೊಂಡಿದ್ದು. ಈಗ ಅಲ್ಲೇ ಇದೆ, ಈಗ ತಗೊಬೇಕು. ಈಗ ನಾವು ಮತ್ತು ನಮ್ಮನೆ ಕೆಲಸದವರು ಮತ್ತು ನಮ್ಮಮ್ಮ ಕೆಳಗಡೆಗೆ ಹೊರಟಿದ್ದೀವಿ ತೋಟಕ್ಕೆ. ಹೊರಡೋಣ ಅಮ್ಮ, ಹೊರಡೋಣ. ಈಗ ತೋಟಕ್ಕೆ ಹೊರಟಾಯ್ತು. ಅಮ್ಮ ಆಲ್ರೆಡಿ ಅಲ್ಲಿ ಕರ ಬಿಟ್ಟು ಇಲ್ಲ, ಇನ್ನೂ ತೆಗ್ದಿಲ್ಲ. ಗೇಟ್ ತೆಗ್ದು ದಾಟ್ಸಿದ್ರಾ? ಇದೊಂದೇ ಉಳ್ದಿದ್ದ ಹಂಗಾದ್ರೆ? ಪಟ ಬನ್ನಿ. ಈಗ ನೋಡ್ಬೋದು, ಈಗ ಆಲ್ರೆಡಿ ತೋಟಕ್ಕೆ ಬಂದೆ. ಆಲ್ರೆಡಿ ಇಲ್ಲೊಂದು ಮೆಣಸಿನ ಬಳ್ಳಿನ ಹೋದ್ಸಲ ನಾನು ಕಟ್ಟ ಹಾಕಿದ್ದೀನಿ. ಆಲ್ರೆಡಿ ಈ ಥರ ಹಿಂಗೆ ಕಟ್ಟ ಹಾಕಿದ್ದೀನಿ. ಆದಷ್ಟು ನೀವು ಈ ಥರ ಮರದ ಸುತ್ತನೇ ಹಿಂಗೆ ಕಟ್ತಾ ಹೋಗ್ರಿ. ಸ್ಟ್ರೈಟ್ ಕಟ್ಟಿದಾಗ ಇದ್ರಿಗಿಂತ ಜಾಸ್ತಿ ಏನು ಈ ಥರ ಹಿಂಗೆ ನೀಟಾಗಿ ಈ ಥರ ಹಿಂಗೆ ಸುತ್ತರಿಸ್ಕೊಂಡೇ ಕಟ್ಟಿ. ಯಾಕೆ ಅಂದರೆ ಈ ಕಾಲುಗಳು ಇಲ್ಲಿ ಬರುತ್ತಲ್ಲ, ಈ ಕಾಲುಗಳು ಮರಕ್ಕೆ ಸಪೋರ್ಟಿಗೆ ತೊಗೊತವೆ. ಇಲ್ಲ ಅಂದರೆ ಹಿಂಗೆ ಸ್ಟ್ರೈಟ್ ಕಟ್ಟಿದಾಗ ಏನಾಗುತ್ತೆ ಅಂದರೆ ಇದೇ ಥರನೇ ಜಾಸ್ತಿ ಗ್ಯಾಪ್ ಬರುತ್ತೆ ಸ್ಟ್ರೈಟ್ ಕಟ್ಟಿದ್ರೆ. ಕಾಣಿಸುತ್ತಾ? ಹುಳ ಆದಾಗ ಬಳ್ಳಿ ಹೇಳಲ್ಲ, ಹುಳ ತಿಂದ್ಬಿಡುತ್ತೆ. ಈ ಥರ ಹಾಳೆ ಬಳ್ಳಿಲಿ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು. ಇಲ್ಲೆಲ್ಲ ನೋಡಿ ಹುಳ ಇದೆ ನೋಡಿ, ಈ ಥರ ಇರಬಾರ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೆಣಸಿನ ಬಳ್ಳಿ ಹತ್ರ ಇದೇ ಥರ ಕ್ಲೀನ್ ಮಾಡ್ಕೊತ ಹೋಗ್ತಿದ್ದಾರೆ. ಕೊಮ್ಮಕ್ಕ ಈ ಥರ ನಾನು ಬಳ್ಳಿಗಳೆಲ್ಲ ಕಟ್ಟಾಕಿತ್ತು, ಕಟ್ಟಾಕ್ದೆ ದಾರ ತಗೊಂಡು. ಇನ್ನೂ ಇದ್ದಾವೆ ಕೆಲಸ ಮಾಡಬೇಕು. ಮನೆ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ, ಈಗ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟು ಹುಡುಗರು ಕಾಲ್ ಮಾಡಿದ್ರು ಕ್ರಿಕೆಟ್ ಆಡೋಕ್ಕೆ ಬಾ ಅಂತ ಹೇಳಿ. ಈಗ ಅಲ್ಲೂ ಹೋಗಬೇಕು. ಅಲ್ಲಿಂದ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋಣ, ಸುಮಾರು ಬೆಟ್ಟಿಂಗ್ ಮ್ಯಾಚ್ಗಳು ನಡೆಯುತ್ತೆ. ಬಟ್ ಇಲ್ಲೆಲ್ಲೂ ನಡೆಯಲ್ಲ. ಬಟ್ ನಾವು ಹೋಗಿ ಆಡ್ತೀವಿ ಅಷ್ಟೇ. ಏನೇ ತೊಗೊಂಡು ಹೋಗೋಣ ಆ ಕಡೆ. ಇಲ್ಲಿ ಹೆಂಗೋ ಕಟ್ ಮುಗೀತು.